ಅನ್ನ, ನೀರು. ತಾಲೂಕು ಕಾನೂನು ಸೇವಾ ಸಮಿತಿ ಹಿರಿಯೂರು ಹಾಗೂ ವಿವಿಧ ಇಲಾಖೆಗಳ ಸಂಯುಕ್ತಾಶ್ರಯದಲ್ಲಿ ಬುಧವಾರ ನಗರದ ಕ್ರೀಡಾಂಗಣದಲ್ಲಿ ಪರಿಸರ ಕಾನೂನು, ಸಾಕ್ಷರತೆ ಮತ್ತು ಸಮುದಾಯ ಸಂರಕ್ಷಣಾ ಉಪಕ್ರಮ ಕುರಿತು ಜಾಗೃತಿ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮಕ್ಕೆ ಸುಜಾತಾ ಸುವರ್ಣ ಬಿ, ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜೆಎಂಎಫ್ಸಿ ಮತ್ತು ಅಧ್ಯಕ್ಷರು ತಾಲೂಕು ಕಾನೂನು ಸೇವಾ ಸಮಿತಿ ಚಾಲನೆ ನೀಡಿ ಮಾತನಾಡಿ, ಅರಣ್ಯ, ಪರಿಸರ ಸಂರಕ್ಷಣೆ, ಸರ್ಕಾರಿ ಭೂಮಿಗಳ ರಕ್ಷಣೆ, ಸಾರ್ವಜನಿಕ ಹಿತಾಸಕ್ತಿ ಹಾಗೂ ಕಾನೂನು ಅರಿವು ಕುರಿತು ಮಾಹಿತಿ ನೀಡಿದ್ದಾರೆ. ಅರಣ್ಯ ಮತ್ತು ಸರ್ಕಾರಿ ಭೂಮಿಗಳ ಅಕ್ರಮ ಒತ್ತುವರಿ ಪರಿಸರಕ್ಕೆ ಗಂಭೀರ ಹಾನಿ ಉಂಟು ಮಾಡುತ್ತಿದ್ದು, ಇವುಗಳ ವಿರುದ್ಧ ಕಾನೂನುಬದ್ಧ ಕ್ರಮ ಅಗತ್ಯವಿದೆ ಎಂದು ತಿಳಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ವಲಯ ಅರಣ್ಯಾಧಿಕಾರಿ ಶೇಖರಪ್ಪ, ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಸುರೇಶ್, ಅರಣ್ಯಾಧಿಕಾರಿ ಬಾಬು, ವಕೀಲರ ಸಂಘದ ಅಧ್ಯಕ್ಷ ರಾಮಚಂದ್ರಪ್ಪ ಸೇರಿದಂತೆ ಅಧಿಕಾರಿಗಳು, ವಕೀಲರು ಹಾಗೂ ಸಾರ್ವಜನಿಕರು ಭಾಗವಹಿಸಿದರು. ನಾನು ಕೆರಳಿ ಒಮ್ಮೆ ಕಂಬಿಸಿದರೆ ಸಾಕು, ನೀವೆಲ್ಲ ಕ್ರಿಮಿಕೀಟಗಳಂತೆ ನನ್ನ ಗರ್ಭದಲ್ಲಿ ಮಣ್ಣಾಗಿ ಹೋಗುವಿರಿ. ಹೌ ಇಟ್ ಈಸ್ ಥಿಂಕ್. ಆಗ ನೀವು ಕಾಪಾಡಿ ಅಂತ ಹೇಳಿದೆ. ಎಷ್ಟು ಸುಂದರವಾಗಿ ಚಿಕ್ಕದು, ಬಟ್ ಎಲ್ಲವನ್ನು ಈಗ ಈ ದಿವಸದ ಇಂಪಾರ್ಟೆನ್ಸ್ ಈ ಕವಿತೆಯಲ್ಲಿದೆ. ಇನ್ನು ನಾನು ಏನು ಹೇಳಬೇಕಾಗಿಲ್ಲ. ಮನುಷ್ಯರು, ಪ್ರಾಣಿಗಳು ಎಲ್ಲ ಇದ್ರೂ ಕೂಡ ಮನುಷ್ಯರು ಮಾತ್ರ ಭೂಮಿಯನ್ನು ಹಾಳು ಮಾಡ್ತಾರೆ. ಯಾವ ಪ್ರಾಣಿಗಳು ಸಮೇತ ಭೂಮಿಯನ್ನು ಹಾಳು ಮಾಡ್ತಿಲ್ಲ. ನಾವು ಮಾತ್ರ, ಇಷ್ಟು ಬುದ್ಧಿವಂತರಾದ ನಾವು ಮಾತ್ರ ಇದು ಮಾಡ್ತೀವಿ. ಯಾಕಂದ್ರೆ ನಮ್ಮ ಸ್ವಾರ್ಥದಕ್ಕೋಸ್ಕರ ಮಾತ್ರ ಇದು ನಾವು ಹಾಳು ಮಾಡ್ತೀವಿ. ಸೊ ಯಾವ ರೀತಿಯಲ್ಲೆಲ್ಲ ಪೊಲ್ಯೂಷನ್ ಬರುತ್ತೆ ಅಂತ ಹೇಳಿದಾಗ, ವಾಟರ್ ಪೊಲ್ಯೂಷನ್, ಏರ್ ಪೊಲ್ಯೂಷನ್, ಭೂಮಿ, ಗಾಳಿ, ಇದೆಲ್ಲ ಬರುತ್ತೆ. ಹೀಗೆಲ್ಲ ಬಂದಾಗ ಇತ್ತೀಚೆಗೆ 1986 ಅದನ್ನು ಮಾಡ್ತಾ ಇದೀವ. ನಾವು ಪ್ರತಿಯೊಂದರಲ್ಲೂ ನಾವು ನಮ್ಮ ಕರ್ತವ್ಯ ಇದು ಅಂತ ಹೇಳ್ತೀವಿ. ನಮ್ಮ ಹಕ್ಕು ಬಗ್ಗೆ ಮಾತಾಡ್ತೀವಿ. ನಾನು ಮಾತಾಡ್ಬೋದು, ಬೇರೆಯವ್ರ ಬಗ್ಗೆ ನಾನು ಏನು ಬೇಕಾದ್ರೂ ಹೋಗ್ಬೋದು, ಆ ರೀತಿ ಎಲ್ಲ ಮಾತಾಡ್ತೀವಿ. ಹೊರತು ಕರ್ತವ್ಯ ಯಾರು ಪಾಲನೆ ಮಾಡ್ತಾ ಇಲ್ಲ. ನಾವು ಫಸ್ಟ್ ಸಂವಿಧಾನ ತಿಳ್ಕೊಂಡಾಗ ನಾವು ಒಂದು ಉತ್ತಮ ಪ್ರಜೆಗಳಾಗ್ತೀವಿ. ಸಂವಿಧಾನನ ನಾವು ಸರಿಯಾಗಿ ತಿಳ್ಕೊಳ್ತಾ ಇಲ್ಲ. ಅದರಡಿಯಲ್ಲಿ ಕಾನೂನುಗಳು ಬಹಳ ಇದಾವೆ. ಈ ಕಾನೂನು ಬೇಕಾಗಿತ್ತ ನಮಗೆ. ಫಸ್ಟ್ ನೋಡ್ರಿ, ಮನುಷ್ಯ ತನ್ನ ಸ್ವಾರ್ಥಕ್ಕಾಗಿ ಎಷ್ಟು ಭೂಮಿ ತಾಯಿನ, ಎಷ್ಟು ಸಂಪನ್ಮೂಲ ಆಗಲಿ, ನೀರನ್ನಾಗಲಿ, ಮಣ್ಣನ್ನಾಗಲಿ, ಗಾಳಿನಾಗಲಿ ಎಷ್ಟು ಕಲುಷಿತಗೊಳಿಸ್ತದೆ ಅಂತ ಸ್ವಾರ್ಥಕ್ಕಾಗಿ ಮೇಡಮ್ ಅವರು ಹೇಳಿದ್ರು ಕವನದಲ್ಲಿ. ಮನುಷ್ಯನ ಸ್ವಾರ್ಥತೆ ಎಷ್ಟು ಹೆಚ್ಚಿದೆ ಅಂತೇಳಿ ನಾವು ಈಗ ಏನು ಮಾಡಬೇಕಾಗಿದೆ ಅಂದ್ರೆ ನಮ್ಮ ಪ್ರಸ್ತುತ ಪರಿಸ್ಥಿತಿಯಲ್ಲಿ ತಿಳಿಬೇಕು, ಯಾಕೆ ಅಂತ ಹೇಳಿದ್ರೆ ಮೇಡಮ್ ಅವರು ಹೇಳಿದ್ರು ಭೂಮಿ ಬಗ್ಗೆ. ನಾನಾದರೂ ಅಷ್ಟೇ, ಈ ಇಂದಿನ ಯುಗಾಂತರಗಳಿಂದಲೂ ಬಂದಿರತಕ್ಕಂಥದ್ದು ಮನುಷ್ಯನಿಗೆ ಪಂಚಭೂತಗಳು ಅಂದರೆ ಆಕಾಶ, ಭೂಮಿ, ವಾಯು, ಗಾಳಿ, ಬೆಂಕಿ, ಇವುಗಳನ್ನು ನಾವು ಎಷ್ಟು ಸುರಕ್ಷಿತವಾಗಿ ನೋಡ್ಕೊಳ್ತೀವೋ ಅಷ್ಟು ಸುರಕ್ಷಿತವಾಗಿ ಮನುಷ್ಯನನ್ನು, ಪರಿಸರವನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ಆ ಪಂಚಭೂತಗಳು ಮಾಡ್ತಾರೆ. ನಾವೇನಾದರೂ ಅವರು ವಿರುದ್ಧವಾಗಿ ಕೆಲಸವನ್ನು ಮಾಡಿದರೆ, ಈಗ ಬೆಂಕಿ ಏನಾದರೂ ನಾವು ತಡೆಗಟ್ಟುವಂಥ ನಿಟ್ಟಿನಲ್ಲಿ ನಾವು ನೆಗ್ಲೆಕ್ಟ್ ಮಾಡಿದ್ವಿ ಅಂದರೆ ಕ್ಷಣದಲ್ಲಿ ಒಂದು ಅರಣ್ಯವನ್ನೇ ಒಂದು ಅರ್ಧ ಗಂಟೆಯಲ್ಲಿ, 1 ಗಂಟೆಯಲ್ಲಿ ಸುಟ್ಟಾಗ್ತಕ್ಕಂಥ ಕೆಲಸ ಆಗುತ್ತೆ. ಅಥವಾ ನೀರು ಪ್ರವಾಹ ಬರುತ್ತೆ, ಅದನ್ನೇನಾದರೂ ನಾವು ಸಂರಕ್ಷಣೆ ರೀತಿಯಲ್ಲಿ ಮಾಡಲಿಲ್ಲ ಅಂದರೆ, ಮನಸ್ಸು ಮಾಡಿದರೆ ಏನೆಲ್ಲ ಅನಾಹುತಗಳು ಆಗ್ತವೆ ಅನ್ನೋದನ್ನ ನೋಡಿದ್ವಿ. ನಮ್ಮ ಮನೆಗೆ ನೀರು ಬಿಟ್ಟಾರೆ, ನಮ್ಮ ಸ್ವಂತ, ನಾವು ಹೇಗೆ ಬೇಕಾದ್ರೂ ಉಪಯೋಗಿಸ್ಬೋದು, ಹೇಗೆ ಮಾತ್ರ ಹಾಳು ಮಾಡ್ಬೋದು ಎಲ್ರಿಗೂ ಹಾಗೆ. ಯಾಕಂದ್ರೆ ನಮ್ಮ ವಸ್ತು ಅನ್ನೋ ಉದ್ದೇಶ. ಈ ಗಾಳಿಗಳಾಗಿ ನಮ್ಮಲ್ಲಿ ನಾವು ಬಿಡ್ತೀವಿ, ಏನಾಗುತ್ತೆ, ಪರಿಸರ ಹಾಳು ಮಾಡಬೇಕು. ಆದರೆ ಅದಕ್ಕೂ ಒಂದು ಕಾನೂನಲ್ಲಿ ಒಂದು ಲಿಮಿಟ್ ಇರ್ತೀವಿ. ಹೇಗೆ ನಾವು ಉಪಯೋಗಿಸ್ಬೇಕು, ಹೇಗೆ ಹಾಳು ಮಾಡಬಾರ್ದು, ಎಷ್ಟು ರೀತಿಯಾಗಿ ನಾವು ಸಂರಕ್ಷಣೆ ಮಾಡಬೇಕು, ಹೇಗೆ ನಮ್ಮ ಸಂವಿಧಾನದಲ್ಲಿ ನಮಗೆ ಹಕ್ಕುಗಳು ಕೊಟ್ಟಿದ್ದಾರೋ ಅದೇ ರೀತಿ ನಮಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ನಮ್ಮ ಪರಿಸರವನ್ನು ಸಂರಕ್ಷಣೆ ಮಾಡುವುದು ನಮ್ಮೆಲ್ಲರ ಕರ್ತವ್ಯನೂ ಆಗಿರುತ್ತೆ. ಈಗ ಮುಖ್ಯವಾಗಿ ನಾವೀಗ ಒಂದು ಇದರ ಥೀಮ್ ಅಂತ ಹೇಳಿದ್ರೆ, ಇವತ್ತು ರಕ್ಷಿಸಿ ನಾಳೆ ಉಳಿಸಿ. ಯಾಕೋಸ್ಕರ ಹೇಳ್ತಿದ್ದೀವಿ ಅಂತ ಹೇಳಿದ್ರೆ, ನಾವು ಸಣ್ಣಿದ್ದಾಗ ನಾವು ಸ್ವಲ್ಪ ಬೆಳೆದ ರೂರಲಲ್ಲಿ ಸುತ್ತಮುತ್ತ ಕಾಡುಗಳು ನಮ್ಮ ಇಲ್ಲೇ SSLC ವರೆಗೆ ನಾನು ಹಸ್ಬೆಂಡ್ ಹೋಗಿದ್ದು 1 ಸರ್ತಿ ಹೋಗಿದ್ದೀನಿ. ಆರೋಗ್ಯ ಕೆಟ್ಟದಂತ ನಮ್ಗೆ ಗೊತ್ತಿಲ್ಲ. ಅಂತ ಒಳ್ಳೆ ಪರಿಸರ, ನೀರು, ಬಾವಿ ನೀರಲ್ಲಿದ್ದೀವಿ.